ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ರಾಯರ ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ರಾಯರ ಅನುಗ್ರಹ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರ್ಯಾರೆಲ್ಲ ರಾಯರ ಅನುಗ್ರಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರುವಾರ ಒಂದು ಒಳ್ಳೆ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂತಲೇ ತಿಳ್ಕೊಳ್ಳಿ. ಯಾರೆಲ್ಲ ಕಷ್ಟದಲ್ಲಿದ್ದೀರೋ, ಯಾರಿಗೆಲ್ಲ ಇನ್ನೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವೋ ಅಂಥವ್ರಿಗೆ ಒಂದು ಒಳ್ಳೆ ಮಾಹಿತಿನ ನೀಡೋದಕ್ಕೆ ಅಂತೇಳಿ ಇವತ್ತು ಬಂದಿದ್ದೀನಿ ನಾನು. ರಾಯರ ಪ್ರೇರಣೆಯಿಂದಲೇ ನಾನು ಈ ವಿಷಯನ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ಯಾರಿಗೆಲ್ಲ ನಿಮ್ಮ ಏನೇ ಪೂಜೆ ಮಾಡಿದ್ರೂ ನನಗೆ ಕಷ್ಟ ಕಳೀತಾನೇ ಇಲ್ಲಪ್ಪ, ಎಷ್ಟು ಮಾಡಿದ್ರೂ ಎಲ್ಲರಿಗೂ ಎಲ್ಲ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಯಾಕೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀರ. ಎಲ್ಲದಕ್ಕೂ ನಮ್ಮ ಕರ್ಮ ಕಳಿಬೇಕಂತೆ. ನಾವು ಮಾಡೋ ಸೇವೆಯಿಂದ ನಮ್ಮ ಕರ್ಮಗಳು ಕಳೀತಾ ಹೋಗುತ್ತೆ. ನಿಧಾನವಾಗಿ ನಾವು ಎಷ್ಟು ಕರ್ಮಗಳನ್ನ ಮಾಡಿರ್ತೀವೋ ನಿಧಾನವಾಗಿ ಕಳೀತಾ ನಮ್ಮ ಸೇವೆ ನಮಗೆ ಫಲ ಕೊಡೋದಕ್ಕೆ ಶುರುವಾಗುತ್ತೆ. ನಾವು ಯಾವಾಗ ಸೇವೆ ಮಾಡೋಕ್ಕೆ ಶುರು ಮಾಡ್ತೀವೋ ಅಲ್ಲಿಂದಲೂ ರಾಯರು ನಮ್ಮನ್ನು ನೋಡ್ತಾನೆ ಇರ್ತಾರೆ. ಅದೇ ರೀತಿ ನೀವು ಮನೆಗೇನಾದರೂ ಒಂದು ಫೋಟೋನೋ ವಿಗ್ರಹನೋ ಏನೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ, ಅದು ಸುಮ್ಮನೆ ನಿಮ್ಮ ಮನೆಗೆ ಬಂದಿರೋದಿಲ್ಲ. ರಾಯರ ಅನುಗ್ರಹ ಅವ್ರ ಪ್ರೇರಣೆಯಿಂದನೇ ಆ ಫೋಟೋ ನಿಮ್ಮ ಮನೆಗೆ ಬಂದಿರುತ್ತೆ. ಆ ಫೋಟೋ ನಿಮ್ಮ ಮನೆಗೆ ಬಂತು ಅಂತ ಅಂದರೆ ನಿಮಗೆ ಅಲ್ಲಿಂದ ನಿಮ್ಮ ಕರ್ಮಗಳು ಕಳೆಯೋದಕ್ಕೆ ಶುರುವಾಯಿತು ಅಂತ. ಯಾಕೆಂದರೆ ರಾಯರ ಫೋಟೋ ಬಂದಿದೆ ಅಂತ ಅಂದರೆ ಆಲ್ಮೋಸ್ಟ್ ನೀವು ಸೇವೆ ಮಾಡೋದಕ್ಕೆ ಶುರು ಮಾಡಿರ್ತೀರ. ಒಂದು ಪೂಜೆನಾದರೂ ಮಾಡ್ತಾ ಇರ್ತೀರ, ಏನೂ ವ್ರತಗಳು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪೂಜೆನಾದರೂ ಮಾಡ್ತಾ ಇರ್ತೀರ ಅಲ್ವಾ. ಅದನ್ನೆಲ್ಲ ರಾಯರು ನೋಡ್ತಾ ಇರ್ತಾರೆ, ನಿಮ್ಮ ಕಷ್ಟನೂ ನೋಡ್ತಾ ಇರ್ತಾರೆ. ನಿಧಾನವಾಗಿ ನೀವು ಯಾವ ಥರ ಮಾಡ್ತೀರೋ ಆ ರೀತಿಯಾಗಿ ನಿಮ್ಮ ಕರ್ಮಗಳು ಕಳೀತಾ ಇರುತ್ತೆ. ಎಲ್ಲಿಗೆ ನಿಮ್ಮ ಕರ್ಮಗಳು ಕಳೆಯುತ್ತೋ ಅಲ್ಲಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗುತ್ತೆ. ಎಲ್ಲೋದ್ರೂ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನು ಮಾಡೋದು, ಬದುಕಕ್ಕೆ ಬೇಜಾರು, ಈ ರೀತಿ ಎಲ್ಲ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ನಾವು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಆದ್ರೂ ನಮ್ಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಂತ ಅನ್ನೋರಿಗೆ ಇವತ್ತು ನಾನು ಹೇಳ್ತಕ್ಕಂಥ ಒಂದೇ ಒಂದು ವಿಧಾನನ ದಯವಿಟ್ಟು ಅನುಸರಿಸಿ ನೋಡಿ. ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ರಾಯರ ಸೇವೆ ಇದು. 2 ಗುರುವಾರ ಮಾಡಿ ನೋಡಿ, ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನು ಮಾಡಿ ಅಂತ ಅಂದರೆ, ಗುರುವಾರ ಮನೆಯೆಲ್ಲ ತೊಳ್ಕೊಂಡು ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ, ಇಂಥದ್ದೇ ಟೈಮು ಅಂತ ನಾನು ಹೇಳೋದಿಲ್ಲ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದ್ರೂ ಸರಿ, ಅಥವಾ ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಬೆಳಗ್ಗೆ ಕಳೆದೋಗಿದೆ ಸಂಜೆ ಮಾಡ್ತೀನಿ ಅಂದ್ರೂ ಸರಿ. ಗೋಧೂಳಿ ಸಮಯದಲ್ಲಿ ಅಷ್ಟರೊಳಗೆ ಮನೆಯೆಲ್ಲ ತೊಳ್ಕೊಂಡು ರಾಯರಿಗೆ ಒಂದು ತುಳಸಿ ಅಥವಾ ನಿಮ್ಮ ಕೈಲಿ ತುಳಸಿ ಅಂತೂ ಇಟ್ಟೇ ಇಡಿ, ಒಂದಾದರೂ ಆಯಿತು ತುಳಸಿ ಇಡಿ, ರಾಯರ ಫೋಟೋ ಇಡಿ. ಮತ್ತು ಇನ್ನೊಂದೇನು ಅಂತಂದರೆ, ಯಾರ್ಯಾರಿಗೆಲ್ಲ ರಾಯರ ಫೋಟೋ ಇಲ್ಲ ದಯವಿಟ್ಟು ಒಂದು ಚಿಕ್ಕದಾದರೂ ಪರವಾಗಿಲ್ಲ ಇವತ್ತು ರಾಯರ ಫೋಟೋನ ಹೋಗಿ ತೊಗೊಂಡು ಬನ್ನಿ. ರಾಯರ ಫೋಟೋ ತಂದು ನೀಟಾಗಿ ದೇವ್ರ ಮನೆಯೆಲ್ಲ ತೊಳ್ಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡು ರಾಯರಿಗೆ ಒಂದು ತುಳಸಿ ಅಥವಾ ತುಳಸಿ ಹಾರ ಏನಾದರೂ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಹಾಕಿ ತುಪ್ಪದ ದೀಪ ಹಚ್ಚಿ. ಪ್ರತಿ 2 ಗುರುವಾರ ನಾನು ಏನು ಹೇಳ್ತಾ ಇದ್ದೀನಿ, 2 ಗುರುವಾರನೂ ಮೇಯ್ನು ತುಪ್ಪದ ದೀಪ ಹಚ್ಚಬೇಕು. 2 ದೀಪನ ರಾಯರಿಗೆ ಮುಖ ಮಾಡಿ ಇಟ್ಬಿಟ್ಟು ನೀವೇನು ಆರತಿ ಮಾಡ್ತೀರಾ, ನಿಮ್ಮ ಆರತಿ ಮಾಡಬೇಕಾದ್ರೆ ಮನಸ್ಸಿಟ್ಟು ಕೇಳ್ಕೊಳ್ಳಿ ನಿಮ್ಗೆ ಏನು ಕಷ್ಟ ಇದೆ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮನಸ್ಸಿಂದ ಪೂಜೆ ಮಾಡಿ 2 ಗುರುವಾರ ತಪ್ಪದೆ ತುಪ್ಪದ ದೀಪನ ಹಚ್ಚಿ ತುಪ್ಪದ ಆರತಿನ ಮಾಡಿ ರಾಯರ ಮುಂದೆ ನೀವು ಹೇಳ್ಕೊಳ್ಳಿ, ನಾನು ನಿಮಗೆ 2 ವಾರ ಈ ರೀತಿ ತುಪ್ಪದ ದೀಪ ಹಚ್ಚಿ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ, ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟ ಕಳೀಬೇಕು ನೀವು ಅಂಥೇಳಿ ನೀವು ಯಾವ ರೀತಿ ನೀವು ರಾಯರ ಹತ್ರ ಮಾತಾಡ್ತೀರೋ ಅದೇ ರೀತಿ ಕೂತ್ಕೊಂಡು ರಾಯರ ಜೊತೆ ಹೇಳ್ಕೊಳ್ಳಿ. 2 ವಾರ ತುಪ್ಪದ ದೀಪ ಹಚ್ಚಿ ರಾಯರಿಗೆ ತುಳಸಿ ತುಪ್ಪದ ದೀಪ ಜೊತೆಗೆ ಏನಾದರೂ ಒಂದು ನೈವೇದ್ಯ, ಒಂದು ಲೋಟ ಅಟ್ಲೀಸ್ಟ್ ಹಸಿ ಹಾಲು ಬರುತ್ತಲ್ವ, ಫ್ರೆಶ್ ಆಗಿರ್ತಕ್ಕಂಥದ್ದು, ಯೂಸ್ ಮಾಡದೇ ಇರ್ತಕ್ಕಂಥದ್ದು. ಈಗ ಪ್ಯಾಕೆಟ್ ಹಾಲು ತೊಗೊಬರ್ತೀರಾ ಅಂತ ಪ್ಯಾಕೆಟ್ ಹಾಲು ಒಡಿದೇ ಇರ್ತಕ್ಕಂಥದ್ದು ಹೊಸ್ದಾಗಿ ಓಪನ್ ಮಾಡಬೇಕು ಆ ಥರದ್ದು. ಅಥವಾ ಮನೆ ಹಾಲು ಬಳಸ್ತೀರಾ ಅಂತ ಅಂದರೆ ಫ್ರೆಶ್ಶಾಗಿ ಬಳಸ್ತಾ ಇರ್ತಕ್ಕಂಥ ಹಾಲು, ಆ ರೀತಿ ಒಂದು ಲೋಟ ಹಾಲಿಡಿ. ಇಲ್ಲ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಇಡಿ. ಏನಾದರೂ ಒಂದು ಸಿಹಿನ ಮಾಡಿ ರಾಯರ ಮುಂದೆ ಇಟ್ಟು 2 ವಾರನೂ ನೀವು ಪೂಜೆ ಮಾಡಿ. ನಿಮ್ಮ ಈ 2 ವಾರ ಮುಗಿಯೋಷ್ಟರೊಳಗಡೆ ನಿಮಗೆ ಏನು ಅಂದ್ಕೊಂಡಿರ್ತೀರೋ ಅದು ನಿಮ್ಮ ಕಷ್ಟ ಕಳೆದು ಮುಂದೆ ಒಳ್ಳೆಯದಾಗೋಕ್ಕೆ ಶುರುವಾಗುತ್ತೆ. ಮತ್ತು ಇದರಲ್ಲಿ ನೀವು ಪಾಲಿಸ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದರೆ, ಮನೆ ಒಳಗಡೆ ಯಾರೇ ಬರಲಿ, ಯಾರಾದರೂ ಬರಲಿ, ಅಟ್ಲೀಸ್ಟ್ ಮನೆ ಒಳಗಡೆ ಬರಬೇಕಾದ್ರೆ ಹೊರಗಡೆ ಕಾಲು ತೊಳ್ಕೊಂಡು ಬರೋದಕ್ಕೆ ಹೇಳಿ. ಇದೊಂದು ನಿಯಮನ ಪಾಲಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ, ಹೆದರ್ಕೋಬೇಡಿ. ತುಂಬ ಕಷ್ಟ ಇದೆ ಅಂತೇಳಿ ಕಮೆಂಟ್ ಮಾಡ್ತಿರ್ತೀರ. ನನಗೆ ನಿಮ್ಮ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತೇಳಿ ನನ್ನ ದಿನಗಳು ನನಗೆ ನೆನಪಾಗುತ್ತೆ. ಏಕೆಂದರೆ ನಾನು ತುಂಬ ಕಷ್ಟದಿಂದ ಬಂದಿರೋಳು, ನಾನು ತುಂಬ ಕಷ್ಟ ನೋಡಿದ್ದೀನಿ ಜೀವನದಲ್ಲಿ.
ಹಾಗಾಗಿ ನಂತರ ಕಷ್ಟಗಳು ನಾನು ಅನುಭವಿಸ್ದಂಗೆ ಬೇರೆ ಯಾವ ಹೆಣ್ಮಕ್ಳನ್ನೂ ಅನುಭವಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ರಾಯರಿಗೆ ಸೇವೆ ಮಾಡಿ ನಿಮ್ಮ ಕಷ್ಟಗಳನ್ನ ಕಳೆದು ನೆಮ್ಮದಿಯಾಗಿರಿ ಅಂತೇಳಿ ಈ ವಿಡಿಯೋ ಮೂಲಕ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಮದೇ ಏನೇ ಡೌಟ್ಸ್ ಇದ್ರೂ, ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದಿದ್ರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.